ಪರಿಸ್ಥಿತಿ ಈಗ ನಿಯಂತ್ರಣಕ್ಕೆ ಬಂದಿದೆ. ಪೊಲೀಸರು ಬಹಳ ಚೆನ್ನಾಗಿ ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ. ಅವರು ಲಾಠಿಯನ್ನ ಪ್ರಯೋಗ ಮಾಡ್ತಾ ಇಲ್ಲ, ಲಾಠಿ ಹಿಡ್ಕೊಂಡಿಲ್ಲ ಅವ್ರ ಕೈಯಲ್ಲಿ. ಅವರ ನಡತೆಯಿಂದಲೇ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟೇ ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಸಮಸ್ಯೆ ಇಲ್ಲ, ನಾವು ಅವ್ರನ್ನ ನೀಟಾಗಿ ಹ್ಯಾಂಡಲ್ ಮಾಡ್ತೀವಿ ಅನ್ನುವಂತಹ ಮನಸ್ಥಿತಿ ಅವರಲ್ಲಿದೆ ಅಂತ ಮುರಳಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಪ್ರಯಾಗರಾಜ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪ್ರವಾಹದ ರೀತಿ ಭಕ್ತರು ಸೇರಿದ್ದಾರೆ. ದೇಶ ವಿದೇಶಗಳಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ನಾಗ ಸಾಧುಗಳಿದ್ದಾರೆ, ಸಾಧು ಸಂತರಿದ್ದಾರೆ, ಅಘೋರಿಗಳಿದ್ದಾರೆ. ಅವರನ್ನ ನೋಡೋದಿಕ್ಕೆ ಅಂತಲೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದಿರೋದು. ಬೇರೆ ಎಲ್ಲೂ ಕೂಡ ಅವರನ್ನ ನೋಡೋದಕ್ಕಾಗೋದಿಲ್ಲ. ಈ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಅವರು ಬರ್ತಾರೆ. ಸೊ ಹಾಗಾಗಿ ಇದಕ್ಕೆ ನಾವು ಕೂಡ ಸಾಕ್ಷಿ ಆಗಬೇಕು ಅನ್ನುವಂತಹ ಮನಸ್ಥಿತಿ. ಇನ್ನು ಕುಂಭಮೇಳ ಕಾಲ್ತುಳಿತದಲ್ಲಿ ಬೆಳಗಾವಿ ಭಕ್ತರಿಗೆ ಗಾಯ ಆಗಿದೆ. ಬೆಳಗಾವಿಯ 8ಕ್ಕೂ ಅಧಿಕ ಭಕ್ತರಿಗೆ ಗಾಯ ಆಗಿದೆ ಅನ್ನೋದು ವರದಿ ಆಗ್ತಾ ಇದೆ. ಕನ್ನಡಿಗ ಗಾಯಾಳುಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ. ಯಾಕಂತಂದ್ರೆ ಅಷ್ಟು ದೊಡ್ಡ ಕ್ರೌಡ್ ಇದೆ. ಒಬ್ಬರು ಮಿಸ್ ಆದರೂ ಕೂಡ ಸಿಗೋದು ಬಹಳ ಕಷ್ಟ. ಸೊ ಹಾಗಾಗಿ ಬೆಳಗಾವಿಯಿಂದ ಸುಮಾರು 500ಕ್ಕೂ ಅಧಿಕ ಭಕ್ತರು ಮಹಾಕುಂಭ ಮೇಳಕ್ಕೆ ಹೋಗಿದ್ದಾರೆ. ಅಲ್ಲಿ 8ಕ್ಕೂ ಅಧಿಕ ಭಕ್ತರಿಗೆ ಗಾಯ ಆಗಿದೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಪ್ರವೀಣ್ ಎನ್ನುವರು ಪರದಾಡ್ತಾ ಇದ್ದಾರೆ. ಏನಾಗಿದೆ ಅಂತ ಸುದ್ದಿ ಗೊತ್ತಿಲ್ಲಪ್ಪ. ಇಲ್ಲ 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 ನಾ ಒಟ್ಟೆ इधर ಏನ್ ಬೆಟ್ಟಾಗಿದೆ ಎಲ್ಲಿ ಅಂತ ನಮಗೆ ಗೊತ್ತು. हम कर्नाटक से आए हैं सर. 60 लोग थे. हम 2 बस करके आए थे. सब हमारे आ रहे थे. हम सब ठीक था सर. एकदम भीड़ हो गया इधर ही 118 ऐसा स्टाइल में अचानक ऐसा हो गए सर. धक्का मुक्का चलने लगा. हमको ही तरह उसको ही बचा नहीं करता. ऐसा होता तो आते नहीं ना सर. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.